ಶಿವಾನಿ, ನೀನು ಭಯಪಡಬೇಡ, ನನ್ನ ಬಗ್ಗೆ ಚಿಂತಿಸಬೇಡ. ಮೊದಲು ಅಮಾಯಂಗನೆಯಿಂದ ಆದಿಶೇಷನನ್ನು ರಕ್ಷಿಸಿಕೋ. ಹೋಗು. ಓಂ ನಮಃ ಶಿವಾಯ. ನಾನೆಷ್ಟು ಬಲಿಷ್ಠಳು ಅಂತ ಗೊತ್ತಾಗದೆ ನನ್ನ ವಿರುದ್ಧನೇ ಹೋರಾಡಕ್ ಬರ್ತಾ ಇದ್ಯಾ? ನನ್ನ ಆದಿಶೇಷನ ಕಾಪಾಡ್ಕೊಳ್ಳೋದಕ್ಕೆ ಅದು ಯಾವ ಕಷ್ಟ ಎದುರಾದ್ರೂ ಅದನ್ನ ಎದುರಿಸೋಕೆ ನಾನ್ ಸಿದ್ಧ. ನೀನು ನನ್ನನ್ನು ಎದುರಿಸೋದಿರ್ಲಿ, ನನ್ನ ಒಳಗಿರೋ ತ್ರಯಂಬಕನ ಎದುರಿಸೋ. ತ್ರಯಂಬಕ, ಭಯವಾಗ್ತಿದ್ಯಾ ಇಚ್ಛಾಧಾರಿ ನಾಗಿಣಿ? ಶಾಕ್, ನೀವಿಬ್ರು ನನ್ಗಿಷ್ಟು ಹಿಂಸೆ ಕೊಡ್ತಾ ಇದ್ದೀರಾ. ನನ್ನ ಆದಿಶೇಷನ ನನಗೆ ಕೊಟ್ಟು ಬಿಡಿ, ಆಮೇಲೆ ನಾನು ನಿಮ್ಮಿಬ್ರು ತಂಟೆಗೂ ಬರೋದಿಲ್ಲ. ನೀನೇನೆನ್ನುವುದು ನನಗೆ ಚೆನ್ನಾಗಿ ತಿಳಿದ ಶಿವಾನಿ. ನೀವಿಬ್ಬರು ಒಂದಾದರೆ ಇಡೀ ನಾಗಲೋಕವೇ ನಿಮ್ಮ ಮಾತು ಕೇಳುತ್ತದೆ. ನಮ್ಮ ಅಂತ್ಯವನ್ನು ನಾವೇ ಬರೆದುಕೊಂಡ ಹಾಗಾಗುತ್ತದೆ. ಇವತ್ತು ಆದಿಶೇಷನನ್ನು ಮಾತ್ರ ಅಲ್ಲ, ನಿನ್ನನ್ನು ಸಾಯಿಸುತ್ತೇನೆ. ಹೋದ ಜನ್ಮದಲ್ಲೂ ನಾನೇ ನಿಮ್ಮಿಬ್ಬರನ್ನು ದೂರ ಮಾಡಿದ್ದೆ. ಈ ಜನ್ಮದಲ್ಲೂ ನಾನೇ ನಿಮ್ಮಿಬ್ಬರನ್ನು ದೂರ ಮಾಡ್ತೀನಿ. ಆದಿಶೇಷನ್ನ ಸರ್ವನಾಶ ಮಾಡ್ತೀನಿ. ಮಾಯಾ, ನೀನ್ ಯಾಕೆ ಇವನ್ ಜೊತೆ ಕೈ ಜೋಡಿಸಿ ನನ್ನ ಮೇಲೆ ಪ್ರಹಾರ ಮಾಡ್ತಿದ್ಯಾ? ಇವನು ನಾಗಲೋಕದ ವಿರೋಧಿ. ನಾಗಮಣಿನ ಅಪಹರಿಸಿದವರಲ್ಲಿ ಇವನು ಒಬ್ಬ. ಇವನಿಂದ ನಾಗಲೋಕಕ್ಕೆ ಕೆಡಕಾಗಿದೆ. ನಿನಗೆ ಸಾವಿನ ಭಯ ಕಾಡ್ತಾ ಇದೆಯಲ್ಲ, ಅದಕ್ಕೆ ಈ ಉಪದೇಶನಾ? ಇಲ್ಲ ಮಾಯಾ, ನಾನು ಹೇಳ್ತಾ ಇರೋದೆಲ್ಲ ಸತ್ಯ. ನೋಡು, ನನಗೆ ನಾಗಮಣಿಯ ಅವಶ್ಯಕತೆನೇ ಇಲ್ಲ. ಆದಿಶೇಷನನ್ನೇ ಕಳ್ಕೊಂಡ್ಮೇಲೆ ನಾಗಮಣಿನ ತಗೊಂಡು ನಾನೇನ್ ಮಾಡ್ಲಿ? ಓಂ ನಮಃ ಶಿವಾಯ. ನಾಗಲೋಕದೊಳಗೆ ನಾಗಮಣಿನೇ ಬೇಡ ಅಂತಿದ್ಯಾ? ನೀನು ಆ ದುಷ್ಟನ ಜೊತೆ ಕೈ ಜೋಡಿಸ್ತಿದ್ಯಾ? ನಿನಗೆ ಆ ತ್ರಯಂಬಕನ ಬಲವಿದೆ ಅಂತ ಧೈರ್ಯದಿಂದ ಇದೆಯಾ ಅಲ್ವಾ? ನನಗೂ ನನ್ನ ಗುರುಗಳ ಬಲವಿದೆ. ಗುರುದೇವ, ತ್ರಿಕಾಲ. ಯಾಕೆ ಮಾಯಾ, ನಾನು ಮರಳಿ ಬಂದಿರುವುದು ಅರಗಿಸಿಕೊಳ್ಳಲು ಕಷ್ಟವಾಗುತ್ತಿದೆಯಾ? ಮೋಸದ ಬಲೆಯಲ್ಲಿ ನನ್ನನ್ನು ಸಿಲುಕಿಸಿ ನನ್ನ ಜೀವವನ್ನೇ ಕಳೆದೆಯಲ್ಲವೇ? ಗುರುವಿನ ಶಕ್ತಿ ಏನು ಎನ್ನುವುದನ್ನ ನಿನಗೆ ಅರ್ಥ ಮಾಡಿಸಲು ನಾನು ಇಲ್ಲಿಗೆ ಬಂದಿರುವೆ. ಮಾಯಾಂಗನೆಯನ್ನು ಎದುರಿಸುವ ಮೊದಲು ಈ ತ್ರಯಂಬಕನನ್ನು ಎದುರಿಸು. ಗುರುದೇವ, ಶಿವಾನಿ, ನೀನು ಭಯಪಡಬೇಡ, ನನ್ನ ಬಗ್ಗೆ ಚಿಂತಿಸಬೇಡ. ಮೊದಲು ಅಮಾಯಂಗನೆಯಿಂದ ಆದಿಶೇಷನನ್ನು ರಕ್ಷಿಸಿಕೋ. ಹೋಗು. ಓಂ ನಮಃ ಶಿವಾಯ. ಮಾಯಾಂಗನೆ,
ಕಳೆದ ಜನ್ಮದಲ್ಲೂ ನನ್ನ ಆದಿಶೇಷನ ನನ್ನಿಂದ ದೂರ ಮಾಡಿದ್ರು. ಈ ಜನ್ಮದಲ್ಲೂ ನಮ್ಮಿಬ್ರನ್ನು ದೂರ ಮಾಡಿ ನನಗ್ ನೋವು ಕೊಡ್ಬೇಡ. ಯಾಕೆ ನೀನು ನನ್ನ ಪ್ರೀತಿ ಕಿಟ್ಕೊಂಡಾಗ ನನ್ಗಾಗಿರೋ ನೋವು? ಆದಿಶೇಷ ನಿನ್ನ ತಿರಸ್ಕರಿಸಿದ್ರಲ್ಲಿ ನಂದೇನ್ ತಪ್ಪಿದೆ? ಬಲವಂತವಾಗಿ ಯಾವ ಪ್ರೀತಿನೂ ಪಡ್ಕೊಳಕ್ಕಾಗಲ್ಲ ಮಾಯಾಂಗನೆ. ಹೇಳು, ನನ್ನ ಆದಿಶೇಷ ಯಾರು ಅಂತ ಹೇಳು. ನಾಗಮಣಿಯನ್ನ ನಮ್ಮಿಂದ ಅಪಹರಿಸಿ ನಾಗಲೋಕವನ್ನೇ ನರಳುವಂತೆ ಮಾಡಿದವನು ನೀನು. ನಿನ್ನನ್ನು ಉಳಿಸುವುದಿಲ್ಲ. ನಿನ್ನಂತ ಅದೆಷ್ಟೋ ಗುರುಗಳನ್ನು ನಾನು ಕಂಡಿದ್ದೇನೆ. ನಿನ್ನಿಂದ ನನ್ನನ್ನು ಎದುರಿಸಲು ಅಸಾಧ್ಯ. ಶಿವಾನಿಯ ರಕ್ಷಣೆಗೆ ಬಂದವನು ನಾನು. ಅವಳನ್ನು ರಕ್ಷಿಸದೆ ಇಲ್ಲಿಂದ ಹೋಗುವುದಿಲ್ಲ. ಮಾಯಾ, ಹೇಳು, ಯಾರೋನು? ನೀನವನನ್ನ ನೋಡಿದ್ಯಾ ತಾನೆ? ಯಾರು ಅಂತ ಹೇಳು ಮಾಯಾ. ನನ್ನ ಆದಿಶೇಷನ ನನಗೆ ಬಿಟ್ಕೊಡು. ಬಿಟ್ಕೊಡೋದು? ನನ್ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀನಿ, ಆದ್ರೆ ಆದಿಶೇಷನಂತೂ ಬಿಟ್ಕೊಡಲ್ಲ. ನಿನ್ನ ಆದಿಶೇಷ ಯಾರು ಅಂತ ತಿಳ್ಕೊಬೇಕಾದ್ರೆ ಇನ್ನು ಸ್ವಲ್ಪ ಕಾಯಿ. ತ್ರಿಶೂಲ್, ತ್ರಿವಿಕ್ರಮ್ ಇಬ್ರಲ್ಲಿ ಒಬ್ಬೊಬ್ರು ಪ್ರಾಣ ಬಿಡ್ತಾರೆ. ಅವರೇ ನಿನ್ನ ಆದಿಶೇಷ. ಓಂ ನಮಃ ಶಿವಾಯ. ಹೇ ಮಾಯಾ, ನನ್ನ ಪ್ರಾಣ ಕೊಡು ಅಂದ್ರೂ ಕೊಟ್ಬಿಡ್ತೀನಿ. ಆದ್ರೆ ನನ್ನ ಆದಿಶೇಷನ್ಗೆ ಚಿಕ್ಕ ನೋವಾದ್ರೂ ನಾನ್ ಸಹಿಸೋದಿಲ್ಲ. ನಾಗಲೋಕದವಳಾಗಿ ನಿನ್ನ ಮನಸ್ಸು ಇಷ್ಟೊಂದು ತುಚ್ಛವಾಗಿ ಯೋಚನೆ ಮಾಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಪ್ಪತ್ಮೂರು ವರ್ಷ ನಾನ್ ನರಳ್ಬೇಕಾದ್ರೆ ನನಗ್ ಯಾರು ಸಹಾಯ ಮಾಡಿಲ್ಲ. ಇಂದಿನ ನಾಗಲೋಕದ ಗುರು ಶಿಷ್ಯ ಇಬ್ಬರನ್ನು ಸಾಯಿಸ್ತಾ ಇದ್ದೀನಿ. ಮೊದಲ ಶಿಷ್ಯ ಆನಂದರ ಗುರು. ಶಿವಾನಿಗೆ ಅಪಾಯವಿದೆ. ಆ ತ್ರಯಂಬಕನನ್ನು ನಾಶ ಮಾಡಬೇಕು. ಅವನನ್ನು ನಾಶ ಮಾಡಲು ನಾನು ಅಗ್ನಿಗೆ ಆಹುತಿ ಆಗಲೇಬೇಕು. ಹತ್ತಿರ ಬರಬೇಡ ಶಿವಾನಿ. ನಾನು ನಿನ್ನನ್ನು ಇವನಿಂದ ರಕ್ಷಿಸಲು ನಾಶವಾಗಲೇಬೇಕು. ಆ ಪರಮೇಶ್ವರನ ಆಶೀರ್ವಾದವಿದೆ. ಅವನೇ ನಿನಗೆ ಆದಿಶೇಷನನ್ನು ತೋರಿಸುತ್ತಾನೆ. ನಿನಗೆ ಒಳಿತಾಗಲಿ ಶಿವಾನಿ. ಅನ್ಯಾಯವಾಗಿ ನನ್ನ ಗುರುದೇವನ ಇಬ್ರು ಸೇರ್ಕೊಂಡು ನಾಶ ಮಾಡ್ಬಿಟ್ರಲ್ಲ. ಯಾಕೆ ನನ್ಗಿಷ್ಟ ನೋವು ಕೊಡ್ತಿದ್ಯಾ? ನನ್ನನ್ನು ಎದುರಾಕೊಂಡ್ಮೇಲೆ ಅನುಭವಿಸ್ಲೇಬೇಕು ಶಿವಾನಿ, ಅನುಭವಿಸು. ಓಂ ನಮಃ ಶಿವಾಯ. ನನ್ನವರನ್ನೆಲ್ಲ ನಾಶ ಮಾಡ್ತಿದ್ಯಾ? ನಿನ್ನ ನಾನು ಉಳಿಸಲ್ಲ. ನಿನ್ನ ಖಂಡಿತ ನಾನು ಉಳಿಸಲ್ಲ ಮಾಯಾ.
ಈಗ ನನ್ನ ಶಕ್ತಿ ಏನು ಅಂತ ನೋಡ್ತ್ಯಾ? ನೋಡ್ತ್ಯಾ? ನಿನ್ನ ಕತೆ ಮುಗಿತು. ನಿನ್ ಕೈಲಿ ಏನು ಮಾಡೋದಕ್ಕಾಗಲ್ಲ. ನೀನು ಆದಿಶೇಷನ್ ಬಗ್ಗೆ ಹೇಳ್ದಿದ್ರೆ ಏನಂತ ಅವನ ಬಗ್ಗೆ ನಾನೇ ತಿಳ್ಕೊತೀನಿ. ಇವತ್ತು ಅಮಾವಾಸ್ಯೆ. ನಾಗಮಣಿಯಿಂದ ಹೊರಹೊಮ್ಮೋ ಶಕ್ತಿ ನನ್ನ ಆದಿಶೇಷನ ಸೇರೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಶಿವಾನಿ ನಂದೀಶ, ನಾಗಮಣಿ ತನ್ನ ಶಕ್ತಿನ ಹೊರಹೊಮ್ಮಿಸೋದಕ್ಕೆ ಸಿದ್ಧವಾಗಿದ್ದಾಗಿದೆ. ಹೌದು ಯಜಮಾನ್ರೆ, ನಾಗಮಣಿ ಯಾವತ್ತೂ ಇದ್ದಾಗಿಲ್ಲ. ಇವತ್ತೇನೋ ವಿಶೇಷವಾಗಿ ಕಾಣಿಸ್ತಾ ಇದೆ. ಎಲ್ಲ ನಾವು ಅನ್ಕೊಂಡ ಹಾಗೆ ಆಗ್ತಿದೆ ನಂದೀಶ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ನಾಗಮಣಿ ಶಕ್ತಿ ನನ್ನ ದೇಹ ಸೇರುತ್ತೆ. ಇಲ್ಲಿಂದ ನಮ್ಮ ಗೆಲುವಿನ ಓಟ ಶುರು. ಯಜಮಾನ್ರೆ, ಮೊದಲು ಆದಿಶೇಷ ನಾಗಿಣಿ ಯಾರು ಅಂತ ತಿಳ್ಕೋಬೇಕು ಯಜಮಾನ್ರೆ. ಬರೀ ತಿಳ್ಕೊಂಬಿಟ್ರೆ ಸಾಕ ನಂದೀಶ? ಅವ್ರ ಪ್ರಾಣ ತೆಗೆಯೋದು ಬೇಡವಾ? ಬಾಬಾ ಹೇಳಿದಾಗೆ ಈ ನಾಗಮಣಿ ಶಕ್ತಿ ಆ ಇಚ್ಛಾಧಾರಿ ನಾಗಗಳನ್ನ ನನ್ನ ಕಣ್ಣೆದುರು ತಂದಿಲ್ಸಿದ್ರೆ ಸಾಕು. ಮುಂದಿಂದು ನಮ್ಮ ಕೆಲಸ. 23 ವರ್ಷದಿಂದ ಹಾಗೆ ಸಾರಿಸ್ತಾ ಇರೋ ಆ ನಾಗಗಳನ್ನ ಇಲ್ಲೇ ಬಲಿ ಹಾಕ್ತೀನಿ. ನಂದೀಶ, ನಾನು ಧ್ಯಾನ ಕೂತ್ಕೋತೀನಿ. ಸರಿ ಯಜಮಾನ್ರೆ, ನಾನು ಹೊರಗಡೆ ಇರ್ತೀನಿ. ನಿಮ್ಗೇನಾದ್ರೂ ಬೇಕಾದ್ರೆ ಹೋಗಿ. ಸರಿ ನಂದೀಶ, ಗುರುಗಳು ಕೊಟ್ಟಿರೋ ಕಾಶ್ಮೀರ ಕೊಡು. ನಾಗರಾಜಾಯ ವಿದ್ಮಹೆ ಪದ್ಮಹಸ್ತಾಯ ಧೀಮಹೆ ತನ್ನೋ ವಾಸುಕಿ ಪ್ರಚೋದಯಾತ್. ನಾಗಮಣಿ ಶಕ್ತಿಯನ್ನು ದಿಗ್ವಿಜಯ ಪಡೆಯಬೇಕಾದರೆ ಅವನೊಬ್ಬನ ಪ್ರಯತ್ನ ಸಾಲದು. ನನ್ನ ಸಹಾಯವೂ ಬೇಕು. ಕಠಿಣ ಧ್ಯಾನವನ್ನು ಮಾಡುತ್ತೇನೆ. ಪರಮೇಶ್ವರ, ತ್ರಿವಿಕ್ರಮ್, ತ್ರಿಶೂಲ್ ಇಬ್ರನ್ನು ನಿನ್ ಮುಂದೆ ಕರ್ಕೊಂಡು ಬಂದಿದ್ದೀನಿ. ಅವರಿಬ್ರಲ್ಲಿ ನನ್ನ ಆದಿಶೇಷ ಯಾರು ಅಂತ ಹೇಳು ಪರಮೇಶ್ವರ. ಉತ್ತರ ಕೊಡು ಪರಮೇಶ್ವರ, ನನಗೆ ಉತ್ತರ ಕೊಡು. ನಾಗಮಣಿಯಿಂದ ಹೊರಬರುವ ಶಕ್ತಿ ಸುಲಭವಾಗಿ ನನ್ನ ಆದಿಶೇಷನ ಸೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಅದ್ರಲ್ಲೂ ನೀನು ಪರೀಕ್ಷೆಗಳನ್ನ ಓಡ್ತಾ ಇದೆಯಲ್ಲ ತಂದೆ. ಪರಮೇಶ್ವರ, ನಿನ್ನ ಭಕ್ತೆ ನಾನು. ನನ್ನ ಭಕ್ತಿಗೆ ಸವಾಲೊಡ್ತಾ ಇದೆಯಾ? ಸವಾಲನ್ನ ಎದುರಿಸೋಕೆ ತಯಾರಾಗೆ ಬಂದಿದ್ದೀನಿ ನಾನು. 23 ಸಂವತ್ಸರಗಳ ಹೋರಾಟ ನಂದು. ಇದಕ್ಕಾಗಿ ಅದೆಷ್ಟು ಜೀವಗಳು ಬಲಿಯಾಗಿದೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ಅದೆಲ್ಲದಕ್ಕೂ ಉತ್ತರ ಸಿಗೋ ದಿನ ಇವತ್ತು. ನನ್ನ ಕನಸು ಸಾಕಾರ ಆಗೋ ಕ್ಷಣ ಇದು. ನನ್ನ ಅಳಿವು ಉಳಿವಿನ ಪ್ರಶ್ನೆ ಪರಮೇಶ್ವರ. ಹೇಳು ಪರಮೇಶ್ವರ, ಎಲ್ಲದೂ ಇವತ್ತು ಕೊನೆ ಆಗುತ್ತೆ ಅಲ್ವಾ? ನಾನು ನನ್ನ ಆದಿಶೇಷನ ಸೇರೋ ಹಾಗೆ ಮಾಡ್ತೀಯ ಅಲ್ವಾ? ಹೇಳು ಹೇಳು.
ನಾಗರಾಜಾಯ ವಿದ್ಮಹೆ ಪದ್ಮಹಸ್ತಾಯ ಧೀಮಹೆ ತನ್ನೋ ವಾಸುಕಿ ಪ್ರಚೋದಯಾತ್. ಇನ್ನು ಅದೆಷ್ಟು ಪರೀಕ್ಷೆಗಳನ್ನ ಕೊಡ್ತೀಯ ಪರಮೇಶ್ವರ? ಅಲ್ಲೋಡು, ತ್ರಿಶೂಲ್ ತ್ರಿವಿಕ್ರಮ್ ಇಬ್ರು ನಿನ್ ಎದುರುಗೆ ಇದ್ದಾರೆ. ಅವರಿಬ್ರಲ್ಲಿ ನನ್ನ ಆದಿಶೇಷ ಯಾರು ಅಂತ ಹೇಳೋದು ನಿನಗೆ ಕಷ್ಟನಾ? ಹೇಳು ಪರಮೇಶ್ವರ, ಮಾತಾಡು, ಉತ್ತರ ಕೊಡು. ಈ ಭಕ್ತನ ಪರೀಕ್ಷೆ ಮಾಡ್ತಿದ್ಯಾ ಅಲ್ವಾ ನೀನು? ಮಾಡು. ನಾನು ಎಲ್ಲದಕ್ಕೂ ಸಿದ್ಧವಾಗೇ ಬಂದಿದ್ದೀನಿ. ಇವತ್ತು ನನ್ನ ಆದಿಶೇಷ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ತಿಳ್ಕೊತೀನಿ, ನಾನು ತಿಳ್ಕೊತೀನಿ. ನಾಗಮಣಿ ಇವತ್ತು ವಿಶಿಷ್ಟವಾಗಿ ಕಾಣಿಸ್ತಾ ಇದೆ. ಬಾಬಾ ಹೇಳಿದಾಗೆ ನಾಗಮಣಿ ಮೊದಲು ಇಚ್ಛಾಶಕ್ತಿಯನ್ನ ಹೊರಹೊಮ್ಮಿಸುತ್ತೆ. ಅದನ್ನ ನಾನು ಪಡ್ಕೋಬೇಕು. ಇಚ್ಛಾಶಕ್ತಿ ನನ್ನ ದೇಹ ಸೇರಾಯ್ತು. ಉಳ್ಕೊಂಡಿರೋದು 2 ಶಕ್ತಿ ಮಾತ್ರ. ಆ ಶಕ್ತಿ ಸೇರ್ಕೊಂಡ್ರೆ ಅಮರನಾಗ್ತೀನಿ. ರಾಮನಿಗಾಗಿ ಶಬರಿ ಕಾದ ಹಾಗೆ ನಾನು ನನ್ನ ಆದಿಶೇಷನ್ಗೋಸ್ಕರ ಕಾಯ್ತಾನೆ ಇದ್ದೀನಿ. ನನ್ನ ಪರೀಕ್ಷೆಗಳಲ್ಲೆಲ್ಲ ಗೆದ್ದಿದ್ದು ತ್ರಿವಿಕ್ರಮನಲ್ಲೇ ಆದಿಶೇಷನ ಲಕ್ಷಣಗಳು ಕಾಣಿಸಿದ್ದು. ಅಂದ್ರೆ ಅವನೇ ತಾನೇ ನನ್ನ ಆದಿಶೇಷ. ಹೇಳು ಪರಮೇಶ್ವರ, ಯಾಕೆ ಮಾಡ್ತಿದ್ಯಾ? ಹೇಳು. ನಿನ್ನ ಒಲಿಸ್ಕೊಳ್ದೆ ನೀನು ಯಾವ ಉತ್ತರನೂ ಕೊಡೋದಿಲ್ಲ ಅಲ್ವಾ? ಮೊದಲು ನಿನ್ನ ಮೆಚ್ಚಿಸ್ಬೇಕಲ್ವಾ? ಮಾಡ್ತೀನಿ, ಅದನ್ನು ಮಾಡ್ತೀನಿ. ಇವತ್ತು ನನ್ನ ಆದಿಶೇಷ ಯಾರು ಅನ್ನೋ ಉತ್ತರ ನನಗೆ ಬೇಕು. ಅವನು ನನ್ನ ಕಣ್ಮುಂದೆ ಬರಲೇಬೇಕು. ಗುರುದೇವ ಹೇಳಿದ್ದು ನಿಜ. ನೀನು ಸುಮ್ಮನೆ ಬೇಡ್ಕೊಳ್ಳೋ ಭಕ್ತರ ಪಾಲಿಗೆ ಕಲ್ಲು ಶಿವ.